ನೋಡ್ಸಂದ್ರೆ ನಮ್ಮೊಂದು ಭಾರತೀಯ ಮತ್ತು ಕರ್ನಾಟಕ ಕೊಂಕಣ್ ರೈಲ್ವೆ ಇಲಾಖೆಯಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಆಯ್ಕೆ ಆದ್ರೆ 40,500 ವೇತನ ಸೇನೆ ಕೂಡ ಸ್ಟಾರ್ಟ್ ಇರತ್ತೆ. ಇಲ್ಲಿ ಖಾಲಿರುವಂತಹ ಪೋಸ್ಟ್ ಹೆಸರು ಯಾವುದು, ಕೊನೆಯ ದಿನಾಂಕ ಯಾವುದು, ಪ್ರಾರಂಭ ದಿನಾಂಕ ಯಾವುದು, ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ. ಅಷ್ಟೇ ಅಲ್ಲ, ಇನ್ನೊಂದು ಭಾರತೀಯ ಕೋಚಿಂಗ್ ಸಿಪಿಆರ್ದಲ್ಲಿ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅಪ್ಲಿಕೇಶನ್ ಹಾಕುವಂತ ಅಭ್ಯರ್ಥಿಗಳಿಗೆ ಸೆಕೆಂಡ್ PUC ಆಗ್ಬೋದು, ಡಿಪ್ಲೊಮಾ ಆಗ್ಬೋದು, BSc ಆಗ್ಬೋದು, ನರ್ಸಿಂಗ್ ಆಗ್ಬೋದು, ITI ಈ ರೀತಿಯಾಗಿ ಎಲ್ಲ ತೆರಗಡೆ ಹೊಂದಿದವರು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. 2026 ನೇಮಕಾತಿ ಅಧಿಸೂಚನೆ ಆಗಿರುವಂತಹ ಡೇಟ್ ಇಲ್ಲಿ ಕಾಣಿಸ್ತಾ ಇರ್ಬೋದು. 27/1/2026 ನೋಟಿಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಯಾವೊಂದು ಅಭ್ಯರ್ಥಿಗಳಿಗೆ ಅವಕಾಶ ಇರತ್ತೆ, ಮೊದಲನೇದಾಗಿ ಹೇಳ್ಬೇಕಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು, ಅದರಲ್ಲಿ ಕೂಡ OBC ಅಭ್ಯರ್ಥಿಗಳು ನೋಡಿ. ಅದನಂತರ EWS ಯುವರ ಅಭ್ಯರ್ಥಿ, ಇವರಿಗೆಲ್ಲ ಅವಕಾಶ ಇರತ್ತೆ. ಮತ್ತೆ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್, ಮೊದಲಿಗೆ ನಾನು ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಚರ್ಚೆ ಮಾಡೋಣ. ಇಲ್ಲಿ ನೋಡಿ, ಹೆಲ್ತ್ ವರ್ಕರ್ ಅಂತ ಹೇಳಿ, ಈ ಒಂದು ಹೆಲ್ತ್ ವರ್ಕರ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಆರೋಗ್ಯ ಕಾರ್ಯಕರ್ತ ಅಂತ ಹೇಳಿ ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು. MPHW ಇಲ್ಲಿ ಎಷ್ಟು ಹುದ್ದೆ ಇದಾವೆ, 6 ಪೋಸ್ಟ್ ಇರತ್ತೆ. ಬಟ್ ಉನ್ನತ ಹುದ್ದೆ ಇರತ್ತೆ ಇದು. ಮತ್ತು ಅರ್ಹತೆ ನೋಡಿ, ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪಾಸ್ ಆಗಿರಬೇಕು. ಇಲ್ಲಿ ಕೂಡ ಸೆಕೆಂಡ್ PUC, ಡಿಪ್ಲೊಮಾ, BSc ಇದೆಲ್ಲ ಆಗಿರಬೇಕು. ಮತ್ತು ನೇಮಕಾತಿ ನೋಡಿ, ಕೊಂಕಣ್ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ 21/1/2025 ನೋಟಿಸ್ ಪ್ರಕಟ ಆಗಿದೆ. ಮಂತ್ಲಿ ಪರ್ ಮಂತ್ ಆಗಿ ಸ್ಯಾಲ್ರಿ ನೋಡಿ, ಇನ್ಕಮ್ ಅಂದ್ರೆ ಸ್ಯಾಲ್ರಿ ನಿಮಗೆ ಮೊದಲನೇ ವರ್ಷದಲ್ಲಿ, 2ನೇ ವರ್ಷದಲ್ಲಿ ಸಿಟಿ ವೈಸ್ ನಿಮಗೆ ಕೊಟ್ಟಿದ್ದಾರೆ. 35,000ದಿಂದ 40,000 ತನಕ ಇರತ್ತೆ. ಇಲ್ಲಿ ನೋಡಿ, ಸಿಟಿ ವೈಸ್ ಸ್ಯಾಲ್ರಿ ಇರತ್ತೆ. ಇಲ್ಲಿ ನಿಮಗೆ ಎಲ್ಲ ಭತ್ಯೆಗಳು ಕೂಡ ಸೇರ್ಪರ್ ಇರತ್ತೆ, ಅನವಾಗತ್ತೆ. ಪರ್ ಮಂತ್ ಆಗಿ A ಕ್ಲಾಸ್ ಸಿಟಿ, B ಕ್ಲಾಸ್ ಸಿಟಿ, C ಕ್ಲಾಸ್ ಸಿಟಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ DA ಆಗ್ಬೋದು, ಬೇಸಿಕ್ ಸ್ಯಾಲ್ರಿ, DA, HRA ಇದೆಲ್ಲ ನಿಮಗೆ ಅನುವಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ನಿಮಗೆ ಪ್ರತಿಯೊಂದು ಕೂಡ ಫ್ರೀ ಇರತ್ತೆ. ಮತ್ತೆ ನಿಮಗೆ ಅಪ್ಲಿಕೇಶನ್ ಹಾಕೋರಿಗೆ ಹೆಲ್ತ್ ಬೆನಿಫಿಟ್ ಕೂಡ ಕೊಟ್ಟಿದ್ದಾರೆ. ಪರ್ ಮಂತ್ ಆಗಿ 500 ರೂಪಾಯಿ ನಿಮಗೆ ಸೇವಿಂಗ್ ಆಗತ್ತೆ. FD ಕೂಡ ಇಡಬಹುದು, ನೀವು ಬೇಕಾದ್ರೆ ಇಡಬಹುದು, ಬೇಡ ಅಂದ್ರೆ ಬಿಡಬಹುದು. ನಿಮ್ಮ ಒಂದು ಪಿಂಚಣಿ ಕೂಡ ಸೌಲಭ್ಯ ಇರತ್ತೆ ನೋಡಿ ಇಲ್ಲಿ. ಇದಾದ್ಮೇಲೆ ಇಲ್ಲಿ ಡಿಗ್ರಿ ನೋಡಿ ಯಾವ್ದಿದೆ, ಅದಕ್ಕೆ ಸಂಬಂಧಪಟ್ಟಂತ ಅಪ್ಲಿಕೇಶನ್ ಹಾಕ್ಬೇಕು. 6 ಪೋಸ್ಟ್ ಇರತ್ತೆ. ಮತ್ತೆ ಏಜ್ ಲಿಮಿಟ್ 18 ವರ್ಷದಿಂದ ಅಲ್ಲಿ ಒಂದ್ಸರಿ ಲೆಕ್ಕಾಚಾರ ಮಾಡ್ಕೊಳ್ಳಿ. ಅದ ನಂತರ ಅಪ್ಲಿಕೇಶನ್ ಹಾಕಿ. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಏಜ್ ಲಿಮಿಟ್ 32 ವರ್ಷ, ಗರಿಷ್ಠ ವಯೋಮಿತಿ 32 ವರ್ಷ ತನಕ ಅಷ್ಟೇ ಇರತ್ತೆ. ಬಟ್ ನಿಮಗೆ ವಯೋಮಿತಿಯಲ್ಲಿ ಸಡಿಲಿಕ್ಕೆ ಕೂಡ ಇರಬೇಕು. ಸಡಿಲಿಕ್ಕೆ ಕೂಡ ಎಲ್ಲ ಅನುಭವ ಇರಬೇಕಾಗತ್ತೆ. 3 ವರ್ಷ ಅನುಭವ ಬೇಕಾಗತ್ತೆ. ಮತ್ತು 3 ವರ್ಷ ಸಡಿಲಿಕ್ಕೆ ಕೂಡ ಇರತ್ತೆ. ಇಲ್ಲಿ ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕು. ವಾಕ್ಯನ್ ಹೋಗುವಂತ ಡೇಟು 3/2/2026 ಅಂತ ಹೋಗ್ಬೇಕು. ಈ ಒಂದು ವಿಳಾಸ ಇರತ್ತೆ ನೋಡಿ, ಈ ಒಂದು ವಿಳಾಸಕ್ಕೆ ನೀವು ಹೋಗ್ಬೇಕಾಗತ್ತೆ. ಇದನ್ನ ನೋಡ್ಕೊಳ್ಳಿ. ನಾನು ಏನ್ ತಿಳಿಸ್ಕೊಡ್ತಾ ಇರ್ತೀನಲ್ಲ, ಪ್ರತಿಯೊಂದು ಮಾಹಿತಿಯನ್ನ ನೋಡ್ಕೊಳ್ಳಿ. ಅದ ನಂತರ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಳ್ಳಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇಷ್ಟೇ ಇದ್ರ ಬಗ್ಗೆ ಮಾಹಿತಿ. ಅಪ್ಲಿಕೇಶನ್ ಫೀಸು ಯಾವುದೇ ರೀತಿ ಕೊಟ್ಟಿಲ್ಲ, ಯಾವುದೇ ವರ್ಗಕ್ಕೂ ಇರೋದಿಲ್ಲ, ಯಾವುದೇ ರೀತಿ ಇರುವುದಿಲ್ಲ. ಇನ್ನು ಇಲ್ಲಿ ಕೋಚಿಂಗ್ CPRದಲ್ಲಿ ನೇಮಕಾತಿ ನೋಡಿ, ಇದು ಕೂಡ ಇದೇ ತಿಂಗಳಲ್ಲಿ ನೇಮಕಾತಿ ಆಗಿರುವಂತದ್ದು. 2026ರಲ್ಲಿ ನೇಮಕಾತಿ ಕೋಚಿಂಗ್ CPR. ಒಂದೊಂದು ಇಲಾಖೆದು ಒಂದೊಂದು ರೀತಿಯಲ್ಲಿ ಕರೀತಾನೆ ಇರ್ತಾರೆ. ಪ್ರತಿಯೊಂದು ಸಲ ನಾನು ತಿಳಿಸ್ಕೊಡ್ತಾನೆ ಇರ್ತೇನೆ. ಇಲ್ಲಿ ನೋಡಿ, ಪೋಸ್ಟ್ ಹೆಸರು ವರ್ಕರ್ ಆಗ್ಬೋದು, ವೆಲ್ಡರ್ ಆಗ್ಬೋದು, ಫಿಲ್ಟರು, ಎಲೆಕ್ಟ್ರಿಕಲು, ಮೆಕ್ಯಾನಿಕಲು, ಡೀಸೆಲು ಈ ರೀತಿಯ ಪ್ರತಿಯೊಂದು ನೇಮಕಾತಿ ಇರತ್ತೆ. ಇದು ಕೂಡ ಅಪ್ರೆಂಟಿಸು. ನಾನು ಹೇಳಿನಲ್ಲ ಮೊದಲಿಗೆ, SSLC ಅಂಡ್ ITI, NTC ನೋಟಿಫಿಕೇಶನು, ನ್ಯಾಷನಲ್ ಸರ್ಟಿಫಿಕೇಟು ಇದೆಲ್ಲ ಇದ್ದವರು ಅಪ್ಲಿಕೇಶನ್ ಹಾಕಿ. ಇದೆಲ್ಲ ಪ್ರತಿಯೊಂದು ಮಾಹಿತಿ ನೋಡ್ಕೊಳ್ಳಿ. SSLC ITIದವ್ರಿಗೆ ಅವಕಾಶ ಇರತ್ತೆ. ಎಕ್ಸ್ಪೀರಿಯನ್ಸ್ ನೋಡಿ, ಇಲ್ಲಿ ಯಾವುದೇ ರೀತಿಯಾಗಿ ಅನುವಾಗೋದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಇರಬೇಕಾಗತ್ತೆ. ಅದಕ್ಕೆ ತಕ್ಕಂತೆ ಎಕ್ಸ್ಪೀರಿಯನ್ಸು ಇದ್ರೆ ಇತ್ತು, ಇಲ್ಲಾಂದ್ರಲ್ಲ. ಪ್ರಾರಂಭ ದಿನಾಂಕ ಜನವರಿ 21ನೇ ತಾರೀಕಿನಿಂದ ಕೊನೆಯ ದಿನಾಂಕ 7 ಫೆಬ್ರವರಿ 2026 ತನಕ ಅವಕಾಶ ಇರತ್ತೆ. ಇಲ್ಲಿ ಕೂಡ ನೀವು ಡೈರೆಕ್ಟ್ ಆಗಿ CPR ಇದೆಯಲ್ಲ, ಈ ಒಂದು CPR ಹುದ್ದೆ ಕೂಡ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕುವಂತ ವೆಬ್ಸೈಟ್ ಕೂಡ cpr.gov.in ಅಪ್ಲಿಕೇಶನ್ ಹಾಕ್ಬೋದು. ಯಾವುದೇ ರೀತಿಯ ತೊಂದರೆ ಇಲ್ಲ. ಪೋಸ್ಟ್ ನೋಡಿ ಎಷ್ಟಿದಾವೆ ಪೋಸ್ಟು, ಟೋಟಲ್ ಆಗಿ 260 ಪೋಸ್ಟು. ಯಾವ್ಯಾವ ಪೋಸ್ಟ್ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ನೋಡಿ. ಈ ಒಂದು ಪೇಜ್ ಆಗಿರೋದೆ 10 ಪೇಜ್ ಇರತ್ತೆ ನೋಡಿ. ಇಲ್ಲಿ ನೋಟಿಸ್ ಬಗ್ಗೆ, ಅದಂತರ ನೇಮ್ ಕೊಟ್ಟಿದ್ದಾರೆ, ಪೋಸ್ಟ್ ಹೆಸರು, ವೇಕೆನ್ಸಿ ಡೀಟೇಲ್ಸು, ಟೇಬಲ್ 2 ಇರತ್ತೆ. ಇಲ್ಲಿ ಎಷ್ಟಿದೆ ಅಂತ ಟೋಟಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಯಾರ್ಯಾರಿಗಿದೆ ಅದು ಕೂಡ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಅದ ನಂತರ ನಿಮ್ಮೊಂದು CPR ಸಂಬಂಧಪಟ್ಟಂತೆ ಟೋಟಲ್ ವೇಕೆನ್ಸಿಗಳು ಪೋಸ್ಟು
ಏಜ್ ಲಿಮಿಟ್ ಇಲ್ಲಿ ಕೊಟ್ಟಿದ್ದಾರೆ, ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತಾನೆ ನೋಡಿ. ಟೋಟಲ್ ಆಗಿ 260 ಪೋಸ್ಟ್ ಇರತ್ತೆ. 10ನೇತೆ ಸೆಕೆಂಡ್ PUC ಇಷ್ಟ ಆದ್ರೆ ಮುಗಿಯುತ್ತೆ ಅಪ್ಲಿಕೇಶನ್ ಹಾಕಲು ಅವಕಾಶ. ವಯೋಮಿತಿ ಕನಿಷ್ಠ ಯಾವುದೇ ರೀತಿ ಮೆನ್ಷನ್ ಆಗಿಲ್ಲ. 7/2/2026 ಸಂಬಂಧಪಟ್ಟಂತೆ ಅಂದ್ರೆ ಕೊನೆಯ ದಿನಾಂಕ ಅಷ್ಟರೊಳಗಾಗಿ 45 ವರ್ಷ ಒಳಗಡೆ ಇರಬೇಕು. ಅರ್ಜಿ ಶುಲ್ಕದಲ್ಲಿ 300 ರೂಪಾಯಿ ಇರತ್ತೆ. SC/ST ವರ್ಗನ ಹೊರತುಪಡಿಸಿ 300 ತನಕ ಪಾವತಿ ಮಾಡಬೇಕು. ಆನ್ಲೈನ್ ನಲ್ಲಿ ಪರೀಕ್ಷೆ ಇರತ್ತೆ, ಪ್ರಾಯೋಗಿಕ ಪರೀಕ್ಷೆ. ಕೊನೆಯ ದಿನಾಂಕ 7ನೇ ತಾರೀಕು. ಅಪ್ಲಿಕೇಶನ್ ಪಾವತಿ ಮಾಡೋದು ಕೂಡ ಕೊನೆಯ ದಿನಾಂಕ 7ನೇ ತಾರೀಕು. ನೋಡಿ, ತುಂಬಾ ಜನ ಏನ್ ತಪ್ಪು ಮಾಡ್ತಿರಪ್ಪ ಅಂದ್ರೆ, ನೋಡಿ ಅಪ್ಲಿಕೇಶನ್ ಇವತ್ತಿದೆ ಅಂತ ಅನ್ಕೊಳ್ಳಿ, ಕೊನೆಯ ದಿನಾಂಕ ಅವತ್ತು ಹೋಗಿ ಅಪ್ಲಿಕೇಶನ್ ಹಾಕೋದು. ಈ ತಪ್ಪು ಮಾಡಕ್ ಹೋಗ್ಬೇಡಿ. ಮತ್ತೆ ತಪ್ಪಾಗಿ ಡಾಕ್ಯುಮೆಂಟ್ಸ್ ಅನ್ನ ಸಲ್ಲಿಸೋದು, ಬೇರೆದವ್ರದ್ದು ಸಂಬಂಧ ಇರೋದಿಲ್ಲ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಸಲ್ಲಿಸೋದು. ಅದ ನಂತರ ಮೊಬೈಲ್ ನಂಬರ್ ನೋಡಿ, ಚಾಲ್ತಿಯಲ್ಲಿರುವಂತ ಮೊಬೈಲ್ ನಂಬರ್ ಕೊಡಿ. ನಿಮ್ಮ ಮೊಬೈಲ್ ನಂಬರ್ಗಳು ಚಾಲ್ತಿಯಲ್ಲಿರುವಂತ ಮೊಬೈಲ್ ನಂಬರ್ ಅನ್ನ ಕೊಡಿ. ಚಾಲ್ತಿಯಲ್ಲಿರುವಂತ ಇಮೇಲ್ ID ಅನ್ನ ಕೊಡಿ. ಯಾಕಂದ್ರೆ ಏನಾದ್ರೂ ಮೆಸೇಜ್ ಬರ್ಬೇಕಂದ್ರೂ ಚಾಲ್ತಿಯಲ್ಲಿ ಇರಬೇಕು. ಅದ್ರ ಬಳಿಕ ತುಂಬಾ ಜನ ಹೆಂಗ್ ಮಾಡ್ತಾರ, ಬೇರೆ ವಿಳಾಸ, ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವಂತ ವಿಳಾಸ ಬೇರೆ, ಅಲ್ಲಿ ಅಪ್ಲೋಡ್ ಮಾಡುವಂತ ವಿಳಾಸ ಬೇರೆ. ಈ ತಪ್ಪನ್ನ ಮಾಡಬೇಡಿ. ಮತ್ತೆ ಇನ್ನೊಂದು ಪ್ರಮುಖವಾದ ಮಾಹಿತಿ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಿ. ಯಾವುದೇ ಆನ್ಲೈನ್ ಕೇಂದ್ರದಲ್ಲಿ ಆದ್ರೂ, ಯಾವುದೇ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರು, ಇದು ಒಂದೇ ಅಲ್ಲ, ಮುಂದ್ಗಡೆ ಯಾವುದೇ ನೇಮಕಾತಿ ಆಗಲಿ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡ್ಕೋತ ಬರ್ರಿ. ಯಾಕಂದ್ರೆ ತುಂಬಾ ಜನ ಫೇಕ್ ಡಾಕ್ಯುಮೆಂಟ್ಸ್ ಅಂತ ತೆಗೆದು ಬಂದಿರ್ತಾರ. ಬಾಂಗ್ಲಾದೇಶದಿಂದ ಬಂದು ನಮ್ಮೊಂದು ಭಾರತದಲ್ಲಿ ನಿಂತು ಕರ್ನಾಟಕದಲ್ಲೇ ಇದ್ದಾರೆ. ಬಂದು ಒಂದು ತಿಂಗಳಿನಲ್ಲಿ ಅವ್ರಿಗೆ ಆಧಾರ್ ಕಾರ್ಡ್ ಕೊಡ್ತಿದ್ದಾರೆ. ಹೆಂಗೆ ಕೊಡ್ತಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಂತ ಒಂದು ಡೂಪ್ಲಿಕೇಟ್ ಜನನೂ ಇರ್ತಾರೆ. ಆದ ಕಾರಣ ಒರಿಜಿನಲ್ ಪ್ರತಿಯೊಂದು ಕೂಡ ಅಪ್ಲೋಡ್ ಮಾಡಿ. ವಾಸಿ ಸ್ಥಳದ ಪ್ರಮಾಣ ಪತ್ರ ಕಡ್ಡಾಯ ಬೇಕಾಗತ್ತೆ. ಇದು ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಅದು ಮೊದಲೇ ಕರೆದಿರೋದು ಗೌರ್ಮೆಂಟ್ ನೋಟಿಸು, ಇದು ಕೂಡ ಗೌರ್ಮೆಂಟ್ ನೋಟಿಸು, ಬಟ್ ಅಪ್ರೆಂಟಿಸ್ ಇರತ್ತೆ. ನೋಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕೋರು ಅಪ್ಲಿಕೇಶನ್ ಹಾಕಿ,